ಮಡಿಕೇರಿ ನಗರಸಭೆಯ ಕಸದ ವಾಹನದಲ್ಲಿ ಕಸದ ಜೊತೆಗೆ ಕುಡಿಯುವ ನೀರು ಪೂರೈಕೆಯಾಗುವ ಕೇಂದ್ರಕ್ಕೆ ಆಲಂ ಹಾಗೂ ಬ್ಲೀಚಿಂಗ್ ಪೌಡರ್ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್, ಮಡಿಕೇರಿ ನಗರಸಭೆ ಎದುರು ಕಳೆದ ರಾತ್ರಿ ಗಲಾಟೆ ನಡೆಯುತ್ತಿತ್ತು. ಅಲ್ಲಿ ಹೋಗಿ ವಿಚಾರಿಸಿದಾಗ ಸ್ಥಳೀಯರು ಟ್ರ್ಯಾಕ್ಟರ್ಗೆ ಕಸ ಹಾಕಿದ್ದಕ್ಕಾಗಿ ನಗರಸಭೆ ಪೌರ ಕಾರ್ಮಿಕರು ಆಕ್ಷೇಪ ವ್ಯಕ್ತಪಡಿಸಿ ಕಸ ಹಾಕದಂತೆ ತಡೆದಿದ್ದರು. ಅವರನ್ನು ಪ್ರಶ್ನಿಸಿದಾಗ ಅದರಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗೆ ಹಾಕುವ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಇದ್ದು ಕಸದ ಗಾಡಿಯಲ್ಲಿ ಅದನ್ನು ಸಾಗಿಸುತ್ತಿರುವ ವಿಚಾರ ತಿಳಿಯಿತು. ಮೊದಲಿನಿಂದಲೂ ಇದೇ ವಾಹನದಲ್ಲಿ ಕೊಂಡೊಯ್ಯುತ್ತಿರುವುದಾಗಿ ಪೌರ ಕಾರ್ಮಿಕರೇ ತಿಳಿಸಿದ್ದಾರೆಂದು ಹೇಳಿದರು. ಮಡಿಕೇರಿ ನಗರದ ಜನತೆಗೆ ಪೂರೈಕೆಯಾಗುವ ಕುಡಿಯುವ ನೀರಿಗೆ ದುರ್ನಾತ ಬೀರುವ ಕಸದ ಗಾಡಿಯಲ್ಲಿ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ ಸಾಗಿಸುವುದು ಖಂಡನೀಯ. ಈ ವಿಚಾರ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿದಿದ್ದರೂ ಮೌನ ವಹಿಸಲು ಕಾರಣವೇನೆಂದು ಚೇತನ್ ಪ್ರಶ್ನಿಸಿದರು. ಇದು ಕುಡಿಯೋ ನೀರಿಗೆ ಹೋಗುವಂತ ಟ್ರ್ಯಾಕ್ಟರ್, ಆದ್ರೆ ಅದರಲ್ಲಿ ಆಲ್ಮೋಸ್ಟ್ 90% ಅದರಲ್ಲಿ ಕಸ ತುಂಬಿತ್ತು. ಅದರ ಕೆಳಗಡೆ ಕುಡಿಯೋ ನೀರಿಗೆ ಹಾಕುವಂತ ಆಲಂ ಮತ್ತು ಬ್ಲೀಚಿಂಗ್ ಪೌಡರ್ನ ಹಾಕಿದ್ದಾರೆ. ಅದರಲ್ಲಿ ಅದು ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ. ಹೇಗಿದೆ ಅಂದ್ರೆ ಕಸ ಮತ್ತು ನಾವು ಕುಡಿಯೋ ನೀರು ಈ ಆಲಂ ಎರಡು ಮಿಕ್ಸ್ ಆಗಿತ್ತು. ಇದನ್ನ ಕೇಳಿದ್ರೆ ಹೇಳ್ತಾರೆ, ಪೌರ ಕಾರ್ಮಿಕರು ಹೇಳ್ತಾರೆ, ಇದನ್ನ ನಮಗೆ ಅಧಿಕಾರಿಗಳು ಹೇಳಿದ್ದಾರೆ, ಇದನ್ನ ತಗೊಂಡೋಗಿ ನಾಳೆ ನಾವು ಕುಡಿಯೋ ನೀರಿಗೆ ಹಾಕಬೇಕು. ಮಡಿಕೇರಿ ಜನತೆ ಇಷ್ಟು ದಿವಸ ಅದನ್ನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮಡಿಕೇರಿ ಜನತೆ ಇಷ್ಟು ದಿವಸ ಕುಡಿತಾ ಇದ್ದಿದ್ದು ಅದೇ ನೀರನ್ನ ಇವರು ಕಸದ ಗಾಡಿಯಲ್ಲಿ ತಗೊಂಡೋಗಿ ಆ ಕಸದಲ್ಲಿ ಏನಿದೆ, ಕಸದಲ್ಲಿ ಅಂದ್ರೆ ಮಡಿಕೇರಿ ನಗರದ ಎಲ್ಲಾ ಕಸಗಳು, ಅದನ್ನ ನಾವು ಬಾಯಿ ಬಿಟ್ಟು ಹೇಳಿದಾಗ ಅಂತ ಘಟನೆ ಇದರಲ್ಲಿ ನಮಗಂತೂ ನಾಚಿಕೆಗೇಡು. ಮಡಿಕೇರಿ ನಗರದ ಇವರೇನಿದ್ದಾರೆ, ಮಡಿಕೇರಿ ಸ್ಥಾಯಿ ಸಮಿತಿ ಇದೆ, ಆರೋಗ್ಯ ಸಮಿತಿ ಇದೆ, ಕಮಿಷನರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೆ ಇದನ್ನ ಯಾಕೆ ವಿಚಾರಿಸ್ತಾ ಇಲ್ಲ? ಪೌರ ಕಾರ್ಮಿಕರು ಹೇಳ್ತಿದ್ದಾರೆ, ನಮಗೆ ಇದೇ ಗಾಡಿಗೆ ಹಾಕಕ್ಕೆ ಹೇಳಿದ್ದಾರೆ, ಇದರಲ್ಲಿ ನಾವು ತಗೊಂಡಿದ್ದೀವಿ. ಹಾಗೆ ಆ ವಿಷಯದಲ್ಲಿ ದಯವಿಟ್ಟು ನಗರಸಭೆ ಇವರು ಕಮಿಷನರ್ ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಆರೋಗ್ಯ ಸಮಿತಿ ಇರ್ಬೋದು, ಸ್ಥಾಯಿ ಸಮಿತಿ ಇರ್ಬೋದು, ಇವರೆಲ್ಲ ಏನ್ ಮಾಡ್ತಿದ್ದಾರೆ, ದಯವಿಟ್ಟು ಇದರ ಬಗ್ಗೆ ಕರೆಕ್ಟ್ ಆಗಿ ಕೂಲಂಕುಷವಾಗಿ, ಯಾಕಂದ್ರೆ ಇಷ್ಟು ದಿವಸ ನಾವು ಮಡಿಕೇರಿ ನಗರದ ಜನರಿಗೆ ಎಲ್ಲರೂ ಸೇರಿ ನೀರನ್ನು ಕೊಡ್ತಿದ್ದೀವಿ. ಅದರಲ್ಲಿ ನಮ್ಮ ಮನೆ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ಪ್ರತಿಯೊಬ್ಬರ ಮನೆಗೂ ಕುಡಿಯೋ ನೀರು ಹೋಗ್ತಾ ಇದೆ. ಅಂತ ಒಂದು ಇದನ್ನ ನಾವು ಮಡಿಕೇರಿ ಜನತೆ ಅನ್ವಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಾಗೆ ಇದರ ಬಗ್ಗೆ ನಾವು ಪತ್ರಿಕಾಗೋಷ್ಠಿ. ಮಡಿಕೇರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ ಮಾತನಾಡಿ, ಆಲಂ ಬ್ಲೀಚಿಂಗ್ ಪೌಡರ್ ಸಾಗಿಸಲು ಪ್ರತ್ಯೇಕ ವಾಹನದ ವ್ಯವಸ್ಥೆ ಮಾಡಬೇಕು. ನಗರಸಭೆ ಅಧ್ಯಕ್ಷರು ಹಾಗೂ ಆರೋಗ್ಯ ಸಮಿತಿ ಅಧ್ಯಕ್ಷರು ಕೂಡಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು. ಗಾಂಧಿ ಮೈದಾನದ ಎದುರು ನಿರ್ಮಾಣ ಹಂತದಲ್ಲಿರುವ ಬಹುಮಹಡಿ ಕಟ್ಟಡ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ನಗರಸಭೆ ನಿರ್ಣಯ ಕೈಗೊಂಡಿದ್ದರೂ ಕೆಲಸ ನಡೆಯುತ್ತಲೇ ಇದೆ. ಈ ವಿಚಾರದಲ್ಲಿ ಬಿಜೆಪಿ ಸದಸ್ಯರು ಶಾಸಕರ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ. ಶಾಸಕ ಮಂತರ್ಗೌಡರಿಗೂ ಈ ಕಟ್ಟಡಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಕವನ್ ಕೊತ್ತೋಳಿ ಹೇಳಿದರು. ದಯವಿಟ್ಟು ನಗರಸಭೆಯವರು ಈಗಲೇ ಎಚ್ಚೆತ್ತುಕೊಂಡು ಅದು ಏನು ಕಾಮಗಾರಿ ನಡೀತಿದೆ ಕೂಡಲೇ ನಿಲ್ಲಿಸುವಂತ ವ್ಯವಸ್ಥೆ ಆಗಬೇಕು. ಇಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಈ ಕಾಮಗಾರಿಗಳು ನಿಲ್ಲದ ಹೋದ್ರೆ ಖಂಡಿತವಾಗ್ಲೂ ನಾವು ಹೋರಾಟ ಮಾಡುವ ಸೂಚನೆಯನ್ನು ನಗರಸಭೆ ಮುಂದೆ ಮಾಡ್ತೀವಿ ಅಂತ ಹೇಳೋದನ್ನ ನನ್ನ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಹೋಗಿ ಮನೆಯನ್ನು ಡೆಮಾಲಿಷ್ ಮಾಡಿದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂತ ವಿಚಾರ. ಆಗ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಆಗ್ತಿದೆಯಲ್ಲ, ಇದನ್ನು ನಾವು ಪ್ರಶ್ನಿಸ್ತಿದ್ದೇವೆ. ನಾವು ಇಲ್ಲಿ ಇದಾಗಬಾರ್ದು ಅಂತ ಹೇಳುವಂತ ಕೆಲವು ವಿಷಯದಲ್ಲಿ ಬರ್ಬೇಕಾದ್ರೆ ನಮ್ಮ ಶಾಸಕರಿಗೆ ಒಂದು ಗೂಬೆ ಕೂರಿಸುವಂತ ಕೆಲಸ ನಡೀತಾ ಇದೆ. ಶಾಸಕರ ಒತ್ತಾಯದ ಮೇಲೆ ಆಗ್ತಾ ಇದೆ ಅಂತ ಹೇಳುವುದನ್ನ ಇದನ್ನ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ಶಾಸಕರಿಗೆ ಮತ್ತು ಈ ಬಿಲ್ಡಿಂಗಿಗೆ ಸಂಬಂಧ ಇಲ್ಲ. ಇದನ್ನ ನಗರಸಭೆಯ ಬಿಜೆಪಿ ಮೆಂಬರ್ಗಳು ಯಾರಿದ್ದಾರೆ ಅವರು ಈ ಶಾಸಕರ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷ ಮುದ್ದುರಾಜ್ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.